ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಎಲ್ಲರೂ ಜೋಶಲ್ಲಿದ್ದೀವಿ. ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟು ನೋಡೋಣ ಬನ್ನಿ. ಆಲ್ರೆಡಿ ಮಕ್ಕಳು ಎಲ್ಲರೂ ಮೈಕಲ್ಲಿ ಹಾಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಎಲ್ಲಿದ್ದೀರಿ ಅಂದರೆ ಫ್ಯಾಮಿಲಿ ಫುಲ್ಲು ರೆಸಾರ್ಟಿಗೆ ಬಂದಿದ್ದೀವಿ. ಸಕಲೇಶ್ಪುರ ಸ್ಟೋನ್ ವ್ಯಾಲಿ ರೆಸಾರ್ಟು. ತುಂಬ ಚೆನ್ನಾಗಿದೆ. ವೆದರ್ ಇಲ್ಲಿ ಹೀಟ್ ಇಲ್ಲ, ವೆದರ್ ಫುಲ್ ಕೋಲ್ಡಾಗಿ ಚಿಲ್ಲಾಗಿದೆ. ಸೊ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಬನ್ನಿ ಈ ಡೇ ಫುಲ್ ಹೆಂಗಿರುತ್ತೆ ಅಂತ. ಫುಲ್ ಕಸಿನ್ಸ್ ಎಲ್ಲ ಸೇರಿದ್ದೀವಿ, ಮಸ್ತ್ ಮಜಾ ಮಾಡೋಣ ಅಂತ. ಕಮಾನ್, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಇವಾಗ ನಾವು ರೆಸಾರ್ಟ್ಗೆ ರೀಚ್ ಆದಾಗ 6 o'clock ಆಗಿತ್ತು ಮಾರ್ನಿಂಗು. ಬೆಳಗ್ಗೆ ಕಾಫಿ ರೆಡಿ ಇತ್ತು. ನಾವು ಬಂದ ತಕ್ಷಣ ಕಾಫಿ ಕುಡಿಯೋಣ ಅಂತ ತೊಗೊಂಡ್ವಿ. ಕಾಫಿನ ಎಂಜಾಯ್ ಮಾಡೋಣ ಅಂತ. ಕಾಫಿ ಟೀ ಎರಡೂ ರೆಡಿ ಇತ್ತು. ಫ್ರೆಂಡ್ಸ್, ಕಾಫಿ ಕುಡಿದು ಎಂಜಾಯ್ ಮಾಡಿದ ತಕ್ಷಣ ನಾವು ಒಂದು ರೌಂಡ್ ಹೊರಡೋಣ ಅಂತ ಆಚೆ ಬಂದ್ವಿ. ಅಲ್ಲಿ ಫಸ್ಟು ರೂಮಿಂದ ಆಚೆ ಕಾಣಿಸಿದ್ದೆ ನಮಗೆ ಸ್ವಿಂಗ್ ಕಾಣಿಸ್ತು. ಅಲ್ಲಿ ವೆದರ್ ಚೆನ್ನಾಗಿರೋದ್ರಿಂದ ಕಾಫಿನೂ ಚೆನ್ನಾಗಿತ್ತು. ಸೊ ಹಂಗೆ ಸ್ವಿಂಗ್ ಆಡೋಣ ಅಂತ ಕೂತ್ಕೊಂಡ್ವಿ. ಕಸಿನ್ ನೋಡಿ, ಅಲ್ಲೊಬ್ಬರು ಕಸಿನ್ ಇದ್ದಾರೆ, ನಾನೊಬ್ಬಳು, ಇಬ್ಬರೂ ಸೇರಿ ಸ್ವಿಂಗ್ ಆಡ್ತಾ ಇದ್ದೀರಿ. ನೆಕ್ಸ್ಟ್ ಆ್ಯಕ್ಟಿವಿಟಿ ನಾವು ಯಾವುದಕ್ಕೆ ಹೋಗಿದ್ವಿ ಅಂತಂದರೆ, ಒಂದು ಅಲ್ಲಿ ತೆಪ್ಪ ಇತ್ತು, ಸಣ್ಣದಾಗಿ ಒಂದು ಕೊಳ ಪಾಂಡ್ ಥರ ಇತ್ತು. ಅಲ್ಲಿ ತೆಪ್ಪ ಆ ಥರ ಆಡ್ಸೋದಕ್ಕೆ ಆ ರೆಸಾರ್ಟ್ ಅವ್ರಿಗೆ ಅವರೇ ಕರೆದ್ರು. ಚೆನ್ನಾಗಿ ಎಲ್ಲ ಸರ್ವಿಸ್ ಇತ್ತು ನಮಗೆ. ಆ ಥರ ಕರೆದಿದ್ದ ತಕ್ಷಣ ತೆಪ್ಪಲ್ಲಿ ಸ್ವಲ್ಪ ದೂರ ಕರ್ಕೊಂಡು ಹೋದ್ರು ನೋಡಿ. ನಿಧಾನವಾಗಿ ಸ್ವಲ್ಪ ದೂರ ಮಾತ್ರ ಕರ್ಕೊಂಡು ಹೋದ್ರು. ಆಮೇಲೆ ನೀರೆಲ್ಲ ನಮ್ಮ ಕೈಗೆ ಟಚ್ ಆಗ್ತಾಯಿತ್ತು. ಅವ್ರು ಹೇಳ್ತಾಯಿದ್ರು ಏನೇನು ಮಾಡ್ಬೇಕು ನಾವು ಅಂತ. ನೀರೆಲ್ಲ ಕೈಗೆ ಟಚ್ ಆಗ್ತಾಯಿತ್ತು. ನೀರಲ್ಲಿ ಎಂಜಾಯ್ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ದೂರ ಮಧ್ಯದಲ್ಲಿ ಕರ್ಕೊಂಡು ಹೋಗಿದ ತಕ್ಷಣ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಆಗಿ ಒಂದು 5 minutes ರೊಟೇಟ್ ಮಾಡಿದ್ರು. ತುಂಬ ತಲೆ ಸುತ್ತ ಬರೋ ಥರ ಆಯಿತು. ಬಟ್ ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಒಳಗಡೆ ಪಾಂಡ್ ಒಳಗಡೆ ನಾವು ತಿರುಗ್ತಾ ಇರುವಾಗ ಅದು ವಿಡಿಯೋದಲ್ಲೇ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಬಟ್ ನಾವಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ತುಂಬ ಚೆನ್ನಾಗಿತ್ತು, ಚಿಲ್ಲಾಗಿತ್ತು. ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಮರೆಯೋಕ್ಕಾಗಲ್ಲ. ಆ ಥರ ಇತ್ತು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಆ್ಯಕ್ಟಿವಿಟಿ ನಾನು ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇವಾಗ ನಾನು ರೋಪ್ ಆಕ್ಟಿವಿಟಿ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಭಯ ಆಗ್ತಾ ಇದೆ. ಇದು ಜಸ್ಟ್ ಚಪ್ಪಲೆಲ್ಲ ಹಾಕೊಂಡ್ರೆ ಜಾರುತ್ತೆ ಅನಿಸ್ತಾ ಇದೆ. ಬೇರ್ ಹ್ಯಾಂಡಲ್ಲಿ, ಬೇರ್ ಲೆಗ್ಗಲ್ಲಿ ಚುಚ್ತಾ ಇದೆ. ಬಟ್ ಶೂಸ್ ನಾವು ರೂಮಲ್ಲಿ ಇದೆ, ನಾವು ಗೊತ್ತಿಲ್ಲ ಹೆಂಗೆ ಹೋಗ್ತೀರಿ ಅಂತ. ಬಟ್ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೂ ಒಂದ್ಸರಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ. ಎಲ್ಲ ಕಸಿನ್ಸು ಹೋಗ್ಬೇಕು ಅಂದ್ಕೊಂಡಿದ್ದೀರಿ. ನೋಡೋಣ. ಈ ರೋಪ್ ಆ್ಯಕ್ಟಿವಿಟಿನೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಒಂದೇ ಒಂದು ಏನು ಹೇಳಬೇಕಂದ್ರೆ, ಕಾಲು ಕೆಲವ್ರು ಮಾತ್ರ ಶೂ ಹಾಕೊಂಬಂದಿದ್ರು, ಇನ್ನು ಕೆಲವರೆಲ್ಲರೂ ಬರಿಗಾಲಲ್ಲೇ ಬಂದಿದ್ದರು. ಅದು ಹಗ್ಗ ಅದು ನಮಗೆ ಕಾಲು ಚುಚ್ತಾ ಇತ್ತು ಅಷ್ಟೇ, ಇನ್ನೆಲ್ಲ ಚೆನ್ನಾಗಿತ್ತು. ಸೊ ಗೈಸ್, ಹೆಂಗಿತ್ತು ರೋಪ್ ಆಕ್ಟಿವಿಟಿ? ಸೊ ಇವಾಗ ಟಿಫನ್ ಅಂತೆ, ಹೆಂಗಿರುತ್ತೆ ನೋಡೋಣ ಬನ್ನಿ, ಏನೇನು ಅರೇಂಜ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ನಾನ್ ವೆಜ್ಜು, ವೆಜ್ಜು ಎಲ್ಲ ಇರುತ್ತೆ. ಬಟ್ ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್ ಇರುತ್ತೆ. ಟಿಫನ್ ಮಾತ್ರ ತಿನ್ನೋಣ. ಓಕೆ ಗೈಸ್, ವೆರೈಟಿ ಇದೆ ಅಂತೆ. ನೆಕ್ಸ್ಟು ಟಿಫನ್ಗೆ ಅಂತ ಹೋದ್ವಿ. ಮೆನು ತುಂಬ ಸಿಂಪಲ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಟಿಫನಲ್ಲಿ ಜಸ್ಟ್ ಇಡ್ಲಿ, ಖಾರ ಪೊಂಗಲ್ ಇತ್ತು, 2 ಥರ ಚಟ್ನಿ ಕೊಟ್ಟಿದ್ರು. ಸ್ವೀಟ್ಗೆ ಅಂತ ಜಸ್ಟ್ ಕೇಸರಿ ಬಾತ್ ಅಷ್ಟಿತ್ತು ಅಷ್ಟೇ. ಟಿಫನ್ ಆಗಿದ ತಕ್ಷಣ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಅಲ್ವಾ, ಅದು ನೀರು ಅಷ್ಟೇ ತುಂಬ ಜಾಸ್ತಿ. ಅದು ನೀರು ಬಿಟ್ಬಿಟ್ಟಿದ್ರು, ಎಷ್ಟು ಬೇಕೋ ಅಷ್ಟು ನಾವು ಕೇಳಿದ್ದು ಸ್ಟಾಪ್ ಮಾಡ್ತಾಯಿದ್ರು. ಬಟ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತು. ನಮಗೆ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಡೋಕ್ಕಾಯಿತು ಅಷ್ಟೇ. ಒಂದು 2-3 hours ಆಯಿತು ಅಷ್ಟೇ ಆಡಿ. ಸೊ ಫ್ರೆಂಡ್ಸ್, ಇವಾಗ ಸ್ವಿಮ್ಮಿಂಗ್ ಪೂಲ್ ಆಡ್ಕೊಂಡು ಬಂದ್ವಿ ಇಷ್ಟೊತ್ತವರೆಗೂ. ಇವಾಗ ರೈನ್ ಡ್ಯಾನ್ಸ್ ಅಂತೆ. ಬನ್ನಿ ರೈನ್ ಡ್ಯಾನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಇವಾಗೇ ತುಂಬ ಸುಸ್ತಾಗಿದೆ. ಎಷ್ಟೊತ್ತವರೆಗೂ ಆಗ್ತಿರೋ ಗೊತ್ತಿಲ್ಲ. ರೈನ್ ಡ್ಯಾನ್ಸ್ ಆದಮೇಲೆ ಊಟಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ.
ಬನ್ನಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಹೋಗಿದ್ದು ಊಟದಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ವೆರೈಟಿ ಆಗಿತ್ತು. ಟೇಸ್ಟು ಅಂತೂ ತುಂಬ ಚೆನ್ನಾಗಿತ್ತು. ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದರು. ಫಸ್ಟ್ ಅದು ಇಂಪಾರ್ಟೆಂಟು, ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದರು. ನಮ್ಗೆ ಏನೇನು ಬೇಕೋ ತುಂಬ ಎಲ್ಲ ವೆರೈಟಿನೂ ಇತ್ತು. ನೋಡಿ, ಇಷ್ಟು ವೆರೈಟಿ ಇತ್ತು. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಸಿ ಯು, ಕೀಪ್ ಆನ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್.